ನಮಸ್ಕಾರ. ನಾನು ಡಾಕ್ಟರ್ ಪದ್ಮಿನಿ ಪ್ರಸಾದ್, ಸ್ತ್ರೀರೋಗ ತಜ್ಞರು, ಲೈಂಗಿಕ ತಜ್ಞರು. ಇಂದಿನ ಚಿತ್ರಲೋಕ ಯೂಟ್ಯೂಬ್ ಕಾರ್ಯಕ್ರಮದಲ್ಲಿ ನಾನು ಮಾತಾಡ್ತಿರೋವಂಥ ವಿಷಯ, ದಂಪತಿಗಳಲ್ಲಿ ಯಾವುದೇ ಒಂದು ಸ್ತ್ರೀ ಅಥವಾ ಪುರುಷನಲ್ಲಿ ಅಥವಾ ಇಬ್ಬರಲ್ಲೂ ಯಾವುದೇ ಒಂದು ಗರ್ಭಧಾರಣೆಗೆ ತೊಡಕಿದ್ದಾಗ, ಅದು ಬಂಜೆತನ ಅಂತ ಅನ್ನಿಸಿಕೊಂಡಾಗ ಅಂಥವರು ಯಾವ ರೀತಿ ಪರೀಕ್ಷೆಗೆ ಬರಬೇಕು, ಯಾವಾಗ ಅವರು ವೈದ್ಯರನ್ನು ಕಾಣಬೇಕು, ಏನು ಪರೀಕ್ಷೆಗಳನ್ನು ಮಾಡ್ತಾರೆ. ಇದರಲ್ಲಿ ಕೂಡ ಭಾಳಷ್ಟು ಜನರಿಗೆ ಇದರ ಬಗ್ಗೆ ಒಂದು ಭಯ ಮಿಶ್ರಿತ ವಿಷಯಗಳನ್ನು ಅಥವಾ ಇತರರು ತಿಳಿಸ್ಕೊಟ್ಟಿದ್ದಾಗಲಿ, ಅಥವಾ ಅವರು ಫ್ರೆಂಡ್ಸು, ನೆರೆಹೊರೆಯವರು ಅಥವಾ ಅವರ ಮನೆಯವರು ಈ ರೀತಿ ಒಂದು ಪರೀಕ್ಷೆ ಮಾಡ್ತಾರೆ, ಅದು ನೋವಾಗುತ್ತೆ, ಇದು ತೊಂದರೆ ಆಗುತ್ತೆ, ಈ ಥರ ಮೊದಲೇ ಒಂದು ರೀತಿಯಾದ ಭಯಗಳನ್ನು ಹುಟ್ಟಿಸಿರ್ತಾರೆ. ಹಾಗಾಗಿ ಎಷ್ಟೋ ಜನ ನಂಗೆ ಡಾಕ್ಟರ್ ಹತ್ರ ಹೋಗೋಕ್ಕೆ ಭಯಪ್ಪ, ನಾನು ಅದೇನೋ ಪರೀಕ್ಷೆ ಮಾಡ್ತಾರಂತೆ, ಏನೋ ಇಲ್ಲಿ ನೋವಾಗತ್ತೆ, ಅಲ್ಲಿ ನೋವಾಗತ್ತೆ, ಈ ಇಂಜೆಕ್ಷನ್ ಕೊಡ್ತಾರೆ, ಈ ರೀತಿಯಾದ ಒಂದು ಹಲವಾರು ತಪ್ಪು ಕಲ್ಪನೆಗಳು ಜನರಲ್ಲಿ ಇದೆ. ಆದರೆ ನಿಜವಾಗ್ಲೂ ಯಾವ ತೊಂದರೆಗೆ ಯಾವ ಚಿಕಿತ್ಸೆ ಕೊಡಬಹುದು, ಅದನ್ನು ಪರೀಕ್ಷೆಗೆ ಏನು ಮಾಡ್ತಾರೆ, ಇದನ್ನು ಪ್ರತಿಯೊಬ್ಬರು ತಿಳ್ಕೊಂಡಾಗ ಯಾವುದೇ ಒಂದು ಸ್ತ್ರೀ ಅಥವಾ ಪುರುಷ ಯಾವುದೇ ಭಯಭೀತಿ ಅಥವಾ ಸಂಕೋಚ, ಮುಜುಗರದ ಭಾವನೆ ಇಲ್ಲದೆ ಸಕಾರಾತ್ಮಕ ಭಾವನೆಗಳನ್ನು ಮನಸ್ಸಿನಲ್ಲಿ ತುಂಬಿಕೊಂಡು ವೈದ್ಯರ ಹತ್ರ ಬಂದಾಗ ಅವರು ಏನು ಪರೀಕ್ಷೆ ಮಾಡ್ತಾರೆ ಅನ್ನೋದನ್ನು ನಿಮಗೆ ಸರಿಯಾದ ರೀತಿಯಲ್ಲಿ ನಿಮಗೆ ಒಂದು ಆಪ್ತ ಸಮಾಲೋಚನೆಯ ಮೂಲಕ ತಿಳಿಸ್ಕೊಡ್ತಾರೆ. ಮೊದಲು ಒಂದು ದಂಪತಿ ಪರೀಕ್ಷೆಗೆ ಬಂದಾಗ ನಮಗೆ ಈಗ ನಾವು 2 ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದೀವಿ ಅಥವಾ 1 ವರ್ಷದಿಂದ ಮಕ್ಕಳಾಗೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ, ಆದರೂ ಕೂಡ ನಮಗೆ ಗರ್ಭ ನಿಂತಿಲ್ಲ, ನಾವು ಏನು ಮಾಡಬೇಕು ಡಾಕ್ಟ್ರೇ? ಇದರೊಳಗೆ 2 ವಿಧ. ಒಂದರಲ್ಲಿ ದಂಪತಿಗಳಿಗೆ ಮದುವೆಯಾದಾಗ ಪ್ರಯತ್ನ ಮಾಡ್ತಾ ಇದ್ದಾಗ ಯಾವುದೇ ರೀತಿ ಗರ್ಭಧಾರಣೆ ಆಗಿರೋದೇ ಇಲ್ಲ. ಇದನ್ನು ಪ್ರಾಥಮಿಕ ರೀತಿ ಅಥವಾ ಪ್ರೈಮರಿ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ. ಅಥವಾ ಕೆಲವರಲ್ಲಿ 1-2 ಸಲ ಗರ್ಭ ನಿಂತಿರ್ಬೋದು, ಅದು ಗರ್ಭಪಾತ ಆಗಿರ್ಬೋದು, ಅಥವಾ ಒಂದು ಮಗು ಹೊಟ್ಟೆನಲ್ಲೇನೆ ತೀರ್ಕೊಂಡಿರ್ಬೋದು, ಪೂರ್ತಿ ಜೀವಂತ ಶಿಶುವಿನ ಜನನವಾಗದೇ ಇರ್ಬೋದು. ಇಂತಹ ಸಂದರ್ಭಗಳಲ್ಲಿ ಇದನ್ನು ನಾವು ಸೆಕೆಂಡ್ರಿ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ. ಹಾಗಾಗಿ ಇದನ್ನು ಯಾವುದೇ ರೀತಿಯಲ್ಲಿ ಯಾವುದೇ ಸಮಯದಲ್ಲಿ ಗರ್ಭಧಾರಣೆಯೇ ಆಗಿಲ್ವಾ ಅವ್ರಿಗೆ, ಅಥವಾ ಮೊದಲು ಒಂದು ಸಲ ಗರ್ಭಧಾರಣೆಯಾಗಿ ನಂತರ ಮತ್ತೆ ಅವರಿಗೆ ಗರ್ಭಧಾರಣೆ ಸಾಧ್ಯವಾಗಿಲ್ವಾ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ಸೊ ಈ ಥರ ದಂಪತಿ ಬಂದಾಗ ಸ್ತ್ರೀ ಮತ್ತು ಪುರುಷ ಇಬ್ಬರಲ್ಲೂ ಕೂಡ ಅವರ ಒಂದು ಇತಿಹಾಸ, ಅವ್ರ ಮದುವೆ ಆಗಿ ಎಷ್ಟು ವರ್ಷ ಆಗಿದೆ, ಅವರ ವಯಸ್ಸೆಷ್ಟು, ಸಂಭೋಗ ಕ್ರಿಯೆ ಯಾವ ರೀತಿ ನಡೀತಾ ಇದೆ, ಸರಿಯಾದ ರೀತಿ ನಡೀತಾ ಇದೆಯಾ ಇಲ್ವಾ, ಅವರ ಉದ್ಯೋಗ, ಕೌಟುಂಬಿಕ ಸಮಸ್ಯೆಗಳು, ಆರ್ಥಿಕ ಸಮಸ್ಯೆಗಳು, ಪರಿಸರ, ಅವರಿಗೆ ಒಂದು ಏಕಾಂತತೆ ಇದೆಯಾ, ಮತ್ತು ಅವ್ರಿಗೆ ಯಾವುದೇ ರೀತಿಯ ಒತ್ತಡಗಳಾಗಲಿ, ದೇಹದಲ್ಲಿ ಇತರೆ ಕಾಯಿಲೆಗಳೇನಾದರೂ ಇದೆಯಾ, ಯಾವುದಕ್ಕಾದರೂ ಅವರು ಔಷಧಿ ಅಥವಾ ಚಿಕಿತ್ಸೆನ ಇತರೆ ಕಾಯಿಲೆಗಳಿಗೆ ತಗೊಳ್ತಾ ಇದ್ದಾರಾ, ಇದೆಲ್ಲ ಕೂಡ ಬಹಳ ಮುಖ್ಯವಾಗುತ್ತೆ. ಯಾಕಂದರೆ ದೇಹದಲ್ಲಿ ಕೆಲವು ಇತರೆ ಕಾಯಿಲೆಗಳಿದ್ದಾಗ ಆ ಸಮಯದ ಕೂಡ ಅವರಿಗೆ ಒಂದು ಕೆಲವು ಮುಟ್ಟಿನ ತೊಂದರೆಗಳಿಂದಾಗಿ ಅಥವಾ ಅಂಡಾಣು ಬಿಡುಗಡೆಯ ತೊಂದರೆಯಿಂದಾಗಿ ಅಥವಾ ಅದೇನಾದರೂ ವೀರ್ಯಾಣುವಿನ ಉತ್ಪತ್ತಿ ಮೇಲೆ ಪ್ರಭಾವ ಬೀರುವಂಥ ಕಾಯಿಲೆ ಆಗಿದ್ರೆ ಇದೆಲ್ಲ ಕೂಡ ಬಂಜೆತನಕ್ಕೆ ಕಾರಣವಾಗುತ್ತೆ. ಆದ್ದರಿಂದ ಒಂದು ಸರಿಯಾದ ಅವರ ಇತಿಹಾಸ ಅಥವಾ ನಾವು ಹಿಸ್ಟ್ರಿ ಅಂತ ಏನು ಹೇಳ್ತೀವಿ ಅದು ಬಹಳ ಮುಖ್ಯವಾಗುತ್ತೆ. ನಂತರ ಸ್ತ್ರೀಯರಲ್ಲಿ ಯಾವುದೇ ಒಂದು ಪರೀಕ್ಷೆ ಅಥವಾ ಯಾವುದೇ ಒಂದು ಚಿಕಿತ್ಸೆ ದೇಹ ಪ್ರವೇಶ ಮಾಡೋ ರೀತಿನಲ್ಲಿರುತ್ತೆ, ಅದಕ್ಕೆ ನಾವು ಇನ್ವೇಸಿವ್ ಟೆಸ್ಟಿಂಗ್ ಅಂತ ಹೇಳ್ತೀವಿ. ಆದರೆ ಪುರುಷನಲ್ಲಿ ಬಹಳ ಸುಲಭವಾದ ಯಾವುದೇ ಒಂದು ದೇಹ ಪ್ರವೇಶವಿಲ್ಲದ ಒಂದು ಪರೀಕ್ಷೆ ಅಂದರೆ ಅದು ಸೆಮೆನ್ ಅನಾಲಿಸಿಸ್ ಅಥವಾ ವೀರ್ಯ ಪರೀಕ್ಷೆ. ಇದು ಒಂದು ಸುಲಭವಾಗಿ ಮಾಡುವಂಥ ಪರೀಕ್ಷೆ. ಯಾಕಂದರೆ ವೀರ್ಯದ ಪರೀಕ್ಷೆಯಲ್ಲಿ ವೀರ್ಯ ಸರಿಯಾಗಿದೆ, ಒಂದು ವೀರ್ಯಾಣುಗಳ ಒಂದು ಸಂಖ್ಯೆ ಇರ್ಬೋದು, ಚಲನೆ ಇರ್ಬೋದು, ಅಥವಾ ಅದನ್ನು ಆಕಾರ, ಗಾತ್ರಗಳು ಇದೆಲ್ಲ ಸರಿಯಾಗಿದ್ದರೆ ನಾವು ಅರ್ಧ ಒಂದು ಪರೀಕ್ಷೆಯನ್ನು ಮುಗಿಸ್ದಂಗಾಗತ್ತೆ. ಹಾಗಾಗಿ ಮೊದಲು ಒಂದು ಪುರುಷನ ಪರೀಕ್ಷೆ ಮಾಡೋದು ಬಹಳ ಮುಖ್ಯವಾಗುತ್ತೆ. ಯಾಕಂದರೆ ಅಲ್ಲಿ ಏನಾದರೂ ತೊಡಕುಗಳಿದ್ದಾಗ, ವೀರ್ಯಾಣುಗಳ ಉತ್ಪತ್ತಿನಲ್ಲಿ ತೊಡಕಿದ್ದಾಗ ಅಥವಾ ವೀರ್ಯಾಣುಗಳೇ ಇಲ್ಲದೇ ಇದ್ದಾಗ ಅಜೋಸ್ಪರ್ಮಿಯಾ ಅಂತ ಹೇಳ್ತೀವಿ, ಅದಕ್ಕೆ ಕಾರಣಗಳೇನು, ಅಥವಾ ಸ್ವಲ್ಪ ಮಟ್ಟಿಗೆ ಉತ್ಪತ್ತಿ ಆಗ್ತಾ ಇದೆ, ಸಂಖ್ಯೆ ಭಾಳ ಕಡಿಮೆ ಇದೆ, ಅಥವಾ ಚಲನೆ ಕಡಿಮೆ ಇದೆ, ಈ ಥರ ಎಲ್ಲ ಇದ್ದಾಗ ಅವರಿಗೆ ಯಾವ ರೀತಿ ನಾವು ಚಿಕಿತ್ಸೆ ಕೊಡ್ಬೋದು ಮತ್ತು ಅದಕ್ಕೆ ಕಾರಣಗಳೇನು ಅಂತ ಕಂಡುಹಿಡ್ಕೋಬೇಕಾಗತ್ತೆ. ಮತ್ತು ಸ್ತ್ರೀಯರಲ್ಲಿ ಬಂದಾಗ ಯಾವುದೇ ಒಂದು ಸ್ತ್ರೀಗೆ ಗರ್ಭಧಾರಣೆಯಾಗಬೇಕಾದ್ರೆ ಅವಳಲ್ಲಿ ಸರಿಯಾದ ಒಂದು ಮುಟ್ಟಿನ ಕ್ರಮಬದ್ಧವಾದ ಮುಟ್ಟಾಗ್ತಾ ಇದ್ರೆ, ಅಂಡಾಣು ಬಿಡುಗಡೆ ಸರಿಯಾಗಿ ಆಗ್ತಾ ಇದೆಯಾ,
ಅಂಡಾಶಯದಿಂದ. ಮತ್ತು ಒಂದು ಅಂಡಾಣು ಬಿಡುಗಡೆ ನಂತರ ಗರ್ಭನಾಳದ ಮೂಲಕ ಹಾದು ಹೋಗೋದ್ರಿಂದ ಗರ್ಭನಾಳ ಮುಚ್ಚಿದೆಯಾ ಇಲ್ಲವೇ ಅನ್ನೋದಕ್ಕೆ ಒಂದು ಪರೀಕ್ಷೆ. ಗರ್ಭಕೋಶ ಸರಿಯಾಗಿದೆಯಾ ಇಲ್ವಾ, ಅದರೊಳಗೆ ಮಗು ಕಚ್ಕೊಂಡು ಭ್ರೂಣ ಸರಿಯಾಗಿ ಬೆಳವಣಿಗೆ ಆಗೋಕ್ಕೆ ಸಾಧ್ಯತೆಗಳಿದೆಯಾ, ಮತ್ತು ಸರಿಯಾದ ರೀತಿಯ ಸಂಭೋಗ ಕ್ರಿಯೆ ನಡೀತಾ ಇದೆಯಾ, ಇದೆಲ್ಲ. ಮತ್ತು ಜನನಾಂಗದ ಬೆಳವಣಿಗೆ, ಗರ್ಭಕೋಶದ ಬೆಳವಣಿಗೆ, ಯೋನಿ ಬೆಳವಣಿಗೆ, ಈ ಅಂಡಾಶಯದ ಬೆಳವಣಿಗೆಯ ತೊಂದರೆ ಅವರಲ್ಲಿ ಏನೂ ಇಲ್ವಾ, ಇದಿಷ್ಟು ನಾವು ಪರೀಕ್ಷೆ ಮಾಡಬೇಕಾಗತ್ತೆ. ಇದನ್ನು ಎಲ್ಲನೂ ಎಷ್ಟೋ ಸಲ ಒಂದು ಯಾವುದೋ ಒಂದು ಸ್ಕ್ಯಾನಿಂಗ್ ರಿಪೋರ್ಟ್ ಇಟ್ಕೊಂಡು ಬಂದು ಹೇಳ್ತಾರೆ, ಇಲ್ಲ ಡಾಕ್ಟ್ರೆ ನಂದೆಲ್ಲ ಸರಿಗಿದೆ, ನಮ್ಮ ಯಜಮಾನ್ರದೇ ಏನೋ ತೊಂದರೆ ಇದೆ, ನೀವು ನೋಡಿ ನನಗೆ ಡಾಕ್ಟ್ರ್ ಹೇಳಿದ್ದಾರೆ ಎಲ್ಲ ಸರಿಗಿದೆ, ನಿಮ್ಮಲ್ಲೇನು ತೊಂದರೆ ಇಲ್ಲ. ಅವರಲ್ಲಿ ಬರೀ ಒಂದು ಸ್ಕ್ಯಾನಿಂಗ್ ರಿಪೋರ್ಟ್ ಇಟ್ಕೊಂಡು ಎಲ್ಲ ಸರಿ ಇದೆ. ಒಂದೇ ಒಂದು ಪರೀಕ್ಷೆಯಿಂದ ಎಲ್ಲ ಸರಿಯಾಗಿದೆ ಅಂತ ಹೇಳೋದಕ್ಕೆ ಸಾಧ್ಯ ಇರಲ್ಲ. ಹಾಗಾಗಿ ಏನೇನು ಪರೀಕ್ಷೆಗಳು ಬೇಕಾಗತ್ತೆ, ಪ್ರತಿಯೊಂದು ಬೇರೆ ಬೇರೆ ಹಂತದ ಪರೀಕ್ಷೆಗಳನ್ನು ನಾವು ಮಾಡಬೇಕಾಗತ್ತೆ. ಬಹಳ ಸುಲಭವಾಗಿ ಮಾಡುವಂಥ ಒಂದು ಸ್ಕ್ಯಾನಿಂಗ್ ಪರೀಕ್ಷೆನಲ್ಲಿ ಮಾಡಿದಾಗ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಅಂತ ಹೇಳ್ತೀವಿ. ಗರ್ಭಕೋಶದ ಬೆಳವಣಿಗೆ ಆಗಿದೆಯಾ, ಗರ್ಭಕೋಶದಲ್ಲಿ ಬೇರೆ ಗಡ್ಡೆಗಳು ಅಥವಾ ಒಂದು ಕಿಬ್ಬೊಟ್ಟೆನಲ್ಲಿ ಇತರೆ ತೊಂದರೆಗಳೇನಾದರೂ ಇದೆಯಾ, ಅಂಡಾಶಯ ಸರಿಗಿದೆಯಾ, ಅದರೊಳಗೆ ಏನಾದರೂ ಪಾಲಿಸಿಸ್ಟಿಕ್ ಓವರೀಸ್ ಅನ್ನೋ ಒಂದು ತೊಂದರೆಯಾಗಿದೆಯಾ, ಎಂಡೋಮೆಟ್ರಿಯೋಸಿಸ್ ಅನ್ನೋ ತೊಡಕೇನಾದರೂ ಇದೆಯಾ, ಅಥವಾ ಇತರೆ ಒಂದು ಕಾರಣಗಳಿಂದ ಗಡ್ಡೆಗಳು ಬೆಳವಣಿಗೆ ಆಗಿರೋದು, ಆ ಥರ ಏನಾದರೂ ತೊಂದರೆಗಳು ಕಾಣಿಸುತ್ತಾ, ಇದೆಲ್ಲ ಸ್ಕ್ಯಾನಿಂಗ್ ಮೂಲಕ ನಮಗೆ ಮೊದಲು ನಮಗೆ ಕಾಣಿಸುವಂಥ ವಿಷಯಗಳು. ಇದರ ನಂತರದಲ್ಲಿ ನಾವು ನೋಡಿದಾಗ ಅಂಡಾಣು ಬಿಡುಗಡೆಯ ಸಮಯದಲ್ಲಿ ಸರಿಯಾಗಿ ಅಂಡಾಣು ಫಲಿತಗೊಳ್ತಾ ಇದೆಯಾ, ದೊಡ್ಡದಾಗ್ತಾ ಇದೆಯಾ, ಅಥವಾ ಅಂಡಾಣು ಬಿಡುಗಡೆಯಾಗಿ ಅದು ಓವ್ಯುಲೇಷನ್ ಅಥವಾ ಅಂಡಾಣು ಬಿಡುಗಡೆ ಆಗ್ತಾ ಇದೆಯಾ ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ಅದನ್ನು ಕೂಡ ಸ್ಕ್ಯಾನಿಂಗ್ನಲ್ಲಿ ನಾವು ತಿಳ್ಕೊಳ್ಬೋದು. ಮತ್ತು ಹೆಚ್ಚಿನ ಪರೀಕ್ಷೆಗಳು, ಈಗ ಗರ್ಭನಾಳ ಮುಚ್ಚಿದೆಯಾ ಇಲ್ಲವಾ ತಿಳ್ಕೊಳ್ಬೇಕಾದ್ರೆ ಅದಕ್ಕೆ ಒಂದು ಗರ್ಭಕೋಶದ ಮೂಲಕ ನಾವು ಒಂದು ಔಷಧಿಯನ್ನು ಒಳಗಡೆ ಹಾಕಿ ಗರ್ಭನಾಳದಿಂದ ಹೊರಗಡೆ ಬರೋದನ್ನು ನಾವು ಎಕ್ಸ್ರೇ ಮೂಲಕವಾಗಿ ತಿಳ್ಕೊಳ್ಬೋದು. ಹಾಗಾಗಿ ಆ ಗರ್ಭನಾಳ ಮುಚ್ಚಿರಲಿಲ್ಲ ಅಂತ ಹೇಳಿದರೆ ಸರಿಯಾದ ರೀತಿಯಲ್ಲಿ ನಾವು ಹಾಕಿದ ಒಂದು ಔಷಧಿ ಹೊರಗಡೆ ಸುರಿದು ಅದನ್ನು ಎಕ್ಸ್ರೇ ಮೂಲಕ ನೋಡ್ಬೋದು. ಏನಾದರೂ ಮುಚ್ಚಿದ್ರೆ ಅದು ಕೂಡ ನಮಗೆ ಗೊತ್ತಾಗತ್ತೆ. ಎರಡೂ ಕಡೆ ಗರ್ಭನಾಳಗಳು ಸರಿಗಿದೆಯಾ, ಅಥವಾ ಒಂದ್ರೊಳಗೆ ತೊಡಕು, ಒಂದು ಮುಚ್ಚಿ ಇನ್ನೊಂದು ಚೆನ್ನಾಗಿದೆಯಾ, ಅಥವಾ ಯಾವುದಾದ್ರೂ ಒಂದು ಕಾರಣ ಶಸ್ತ್ರಚಿಕಿತ್ಸೆ, ಎಕ್ಟೋಪಿಕ್ ಪ್ರೆಗ್ನೆನ್ಸಿಗಳಿಂದ ಅದನ್ನು ತೆಗೆದಿದೆಯಾ, ಇವೆಲ್ಲದರ ಬಗ್ಗೆ ನಮಗೆ ಮಾಹಿತಿ ಸಿಗತ್ತೆ. ಹಾಗೆಯೇ ಗರ್ಭಕೋಶದ ಒಳಪದರದಲ್ಲಿ ಏನಾದರೂ ತೊಂದರೆ ಇದೆಯಾ, ಕೆಲವು ಸಲ ನಾವು ಒಳಪದರದಲ್ಲಿ ತೊಂದರೆ ಏನಾದರೂ ಹಾರ್ಮೋನ್ ತೊಂದರೆ ಇದೆಯಾ, ಅಥವಾ ಕೆಲವರಲ್ಲಿ TB ಇಂದ ಟ್ಯೂಬರ್ಕ್ಲೋಸಿಸ್ ತೊಂದರೆಗೊಳಗಾಗಿ ಅದರಿಂದ ಮಕ್ಕಳಾಗೋದಕ್ಕೆ ತೊಂದರೆ ಆಗಿರುತ್ತೆ. ಅದನ್ನು ಒಂದು ಗರ್ಭಕೋಶದ ಒಳಪದರದ ತುಣುಕನ್ನು DNC, ಸಾಮಾನ್ಯವಾಗಿ DNC ಅಂತ ನಾವು ಹೇಳ್ತೀವಿ. ಅದೇನೋ DNC, DMC, ಅದನ್ನು ನಾನಾ ರೀತಿಯಾಗಿ ಅದನ್ನು ಜನರು ಹೇಳೋದನ್ನು ಕೇಳಿದ್ದೀವಿ. ಡೈಲಟೇಷನ್ ಆ್ಯಂಡ್ ಕ್ಯೂರೆಟೇಜ್ ಅಂತ ಇದ್ರ ಹೆಸರು. ಗರ್ಭಕೋಶದ ಬಾಯನ್ನು ಸ್ವಲ್ಪ ಹಿಗ್ಗಲಿಸಿ ಒಳಗಡೆ ಇರುವಂಥ ಒಳಪದರದ ತುಣುಕುಗಳನ್ನು ನಾವು ಅದನ್ನು ಕೆರೆದು ಸ್ಕ್ರೇಪ್ ಮಾಡಿ ಹೊರತಗೊಂಡು ಅದನ್ನು ನಾವು ಪರೀಕ್ಷೆಗೊಳಪಡಿಸ್ತೀವಿ. ಇದರೊಳಗೆ ಕೂಡ ನಮಗೆ ಏನಾದರೂ ತೊಂದರೆ ತೊಡಕುಗಳಿದ್ರೆ ಗೊತ್ತಾಗುತ್ತೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲವರಲ್ಲಿ ಬೆಳವಣಿಗೆಯ ತೊಂದರೆದಿಂದ ಗರ್ಭಕೋಶದ ಒಳಗಡೆನೆ ಒಂದು ಪದರವಾಗಿ ಬೆಳ್ಕೊಂಡು ಅದನ್ನು ಸೆಪ್ಟಮ್ ಅಂತ ಹೇಳ್ತೀವಿ, ಇಂಟ್ರೈಟ್ರೈನ್ ಸೆಪ್ಟಮ್ ಅಂತ. ಸೊ ಈ ರೀತಿಯಾಗಿ ಅಡ್ಡಗೋಡೆಯಾಗಿ ಕೆಲವು ಸಲ ಬೆಳವಣಿಗೆ ತೊಂದರೆ ಆಗಿರ್ಬೋದು. ಇದನ್ನು ಕೂಡ ಒಂದು ಹಿಸ್ಟ್ರೋಸ್ಕೋಪಿಕ್ ಅಥವಾ ಒಳಗಡೆಯಿಂದ ಯೋನಿ ದರ್ಶಕ, ಗರ್ಭಕೋಶಕ ದರ್ಶಕದಿಂದ ನಾವು ಕಂಡುಹಿಡಿದು ಅದನ್ನು ಸರಿಪಡಿಸೋಕ್ಕಾಗತ್ತೆ. ಹೆಚ್ಚಿನ ತೊಂದರೆಗಳು ಕಿಬ್ಬೊಟ್ಟೆನಲ್ಲಿದ್ದಾಗ ಇನ್ನೂ ಒಂದು ಹೆಚ್ಚಿನ ಲ್ಯಾಪ್ರೋಸ್ಕೋಪ್ ಪರೀಕ್ಷೆ, ಅದನ್ನು ಒಂದು ದುರ್ಬೀನನ್ನು ಹೊಟ್ಟೆ ಒಳಗಡೆ ಹಾಕಿ ಒಂದು TV ಸ್ಕ್ರೀನ್ ಮೇಲೆ ಪದರದ ಮೇಲೆ ನೋಡಿ ಏನಾದರೂ ತೊಂದರೆ ಇದೆಯಾ, ಒಳಗಡೆ ಏನಾದರೂ ಸೋಂಕಾಗಿದೆಯಾ, ಅಥವಾ ಗರ್ಭನಾಳ, ಅಂಡಾಶಯ ಇವೆಲ್ಲ ಒಂದಕ್ಕೊಂದು ಅಂಟ್ಕೊಳ್ಳೋ ಥರ ಏನಾದರೂ ಆಗಿದೆಯಾ, ಅಥವಾ ಇನ್ಯಾವುದೇ ರೀತಿಯಾದ ತೊಡಕುಗಳಿದೆಯಾ, ಇದನ್ನು ನಾವು ಲ್ಯಾಪ್ರೋಸ್ಕೋಪ್ ಮೂಲಕ ಕೂಡ ಪರೀಕ್ಷಿಸ್ಬೋದು. ಈ ಲ್ಯಾಪ್ರೋಸ್ಕೋಪ್ ಅಥವಾ ಹಿಸ್ಟ್ರೋಸ್ಕೋಪ್ ಅಂತ ಎಲ್ಲ ನಾವು ಮಾಡಿದಾಗ ನಾವು ಇದನ್ನು ಏನಾದರೂ ತೊಂದರೆನ ಕಂಡುಹಿಡಿಯೋದ್ರ ಜೊತೆಗೆ ಅದೇ ಸಮಯದಲ್ಲಿ ಅದಕ್ಕೆ ಚಿಕಿತ್ಸೆ ಕೂಡ ನೀಡೋದಕ್ಕೆ ನಮಗೆ ಸಾಧ್ಯವಾಗುತ್ತೆ. ಹೀಗೆ ಬೇರೆ ಬೇರೆ ಪರೀಕ್ಷೆಗಳು, ಅದರಿಂದ ಎಲ್ಲ ರೀತಿಯ ರೀತಿಯಾಗಿ ಸರಿಯಾಗಿದೆಯಾ, ಗರ್ಭಕೋಶಕ್ಕೆ ತೊಡಕುಗಳಿಲ್ವಾ ಅನ್ನೋದನ್ನು ನಾವು ಸ್ತ್ರೀಯರಲ್ಲಿ ಕಂಡುಹಿಡ್ಕೋಬೋದು. ಇದರ ಜೊತೆಗೆ ಕೆಲವು ಲ್ಯಾಬ್ರೇಟರಿನಲ್ಲಿ ಇನ್ವೆಸ್ಟಿಗೇಷನ್ಸ್ ಅಂತ ಹೇಳ್ತೀವಿ, ರಕ್ತ ಮೂತ್ರ ಪರೀಕ್ಷೆಗಳಿರ್ಬೋದು,
ಹಾರ್ಮೋನಿನ ಪರೀಕ್ಷೆಗಳಾಗಿರ್ಬೋದು, ಯಾವ ಕಾಯಿಲೆ ಇದೆ ಅದಕ್ಕೆ ಸೂಕ್ತವಾದ ಪರೀಕ್ಷೆಗಳು ಅಥವಾ ಇನ್ನೂ ಹೆಚ್ಚಿನ ಪರೀಕ್ಷೆಗಳು ಬೇಕಾದರೆ ಅದಕ್ಕೆ ಬೇಕಾದಂಥ ಪರೀಕ್ಷೆಗಳು, ಇದನ್ನ ಕೂಡ ನಾವು ಮಾಡಬೇಕಾಗತ್ತೆ. ಯಾಕಂದರೆ ಎಲ್ಲರಲ್ಲೂ ಎಲ್ಲ ರೀತಿಯ ತೊಡಕುಗಳಿರೋದಿಲ್ಲ. ಎಲ್ಲಿ ತೊಡಕುಗಳಿರುತ್ತೆ ಅದಕ್ಕೆ ಮತ್ತಷ್ಟು ಪರೀಕ್ಷೆಗಳು ಏನು ಬೇಕು ಅದನ್ನು ನಾವು ನೋಡಬೇಕಾದ. ಕೆಲವರಲ್ಲಿ ಸ್ವಲ್ಪ ಮಟ್ಟಿಗೆ ತೊಡಕು, ಒಂದು ಸ್ವಲ್ಪ ಚಿಕಿತ್ಸೆ ಕೊಟ್ಟ ತಕ್ಷಣವೇ ಅವರು ಗರ್ಭ ಧರಿಸ್ಬೋದು. ಇನ್ನು ಕೆಲವರಲ್ಲಿ ಹೆಚ್ಚಿನ ದಿನಗಳ ಹೆಚ್ಚಿನ ಪರೀಕ್ಷೆಗಳು, ಹೆಚ್ಚಿನ ದಿನಗಳ ಚಿಕಿತ್ಸೆ, ಸ್ವಲ್ಪ ದುಬಾರಿ ಚಿಕಿತ್ಸೆ ಕೂಡ ಬೇಕಾಗ್ಬೋದು. ಅದನ್ನು ನಾವು ಪರೀಕ್ಷೆ ಮಾಡಿದ್ರ ಮೇಲೆ ಮಾತ್ರನೇ ನಮಗೆ ಗೊತ್ತಾಗೋದು. ಹೀಗಾಗಿ ಸ್ತ್ರೀಯರಲ್ಲಿ ವಿವಿಧ ರೀತಿಯ ಪರೀಕ್ಷೆಗಳು ಇದನ್ನು ಅವರಲ್ಲಾಗತ್ತೆ. ಹಾಗೆ ಒಂದು ಪುರುಷರಲ್ಲಿ ನಾವು ಮಾಡಿದಾಗ ಬಹಳ ಸುಲಭ ಪರೀಕ್ಷೆ ವೀರ್ಯ ಪರೀಕ್ಷೆ ಅಂತ ನಾನು ಹೇಳಿದೆ. ಈ ವೀರ್ಯ ಪರೀಕ್ಷೆಯಲ್ಲಿ ಏನಾದರೂ ನಮಗೆ ತೊಂದರೆಗಳು ಕಾಣಿಸಿದರೆ, ಕೆಲವರಲ್ಲಿ ವೀರ್ಯಾಣುಗಳು, ಪುರುಷರಲ್ಲಿ ವೀರ್ಯಾಣುಗಳೇ ಇರೋದಿಲ್ಲ, ಅದನ್ನು ನಾವು ಅಜೋಸ್ಪರ್ಮಿಯಾ ಅಂತ ಹೇಳ್ತೀವಿ. ಇದಕ್ಕೆ ಕೆಲವು ಕಾರಣಗಳಿರುತ್ತೆ. ಈ ವೃಷಣಗಳಲ್ಲಿ ಕೆಲವು ಸಲ ಈ ವೀರ್ಯಾಣುಗಳು ಉತ್ಪತ್ತಿನೇ ಆಗೋದಿಲ್ಲ. ಇನ್ನು ಕೆಲವರಲ್ಲಿ ವೀರ್ಯಾಣುಗಳು ಉತ್ಪತ್ತಿ ಆಗ್ತಾ ಇರತ್ತೆ, ಆದರೆ ಯಾವುದೋ ಒಂದು ವೀರ್ಯನಾಳ, ಸ್ಖಲನನಾಳ ಅಥವಾ ಮೂತ್ರನಾಳಗಳಲ್ಲಿ ವೀರ್ಯ ಹೊರಬರುವ ಜಾಗದಲ್ಲಿ ಎಲ್ಲೋ ಒಂದು ಕಡೆ ತಡೆಯಾಗಿರುತ್ತೆ. ಇದನ್ನ ಅಬ್ಸ್ಟ್ರಕ್ಟಿವ್ ಅಜೋಸ್ಪರ್ಮಿಯಾ ಅಂತ ನಾವು ಹೇಳ್ತೀವಿ. ಕೆಲವರಲ್ಲಿ ಅದನ್ನ ಪ್ರೊಡಕ್ಷನ್ನಲ್ಲೇನೆ ತೊಂದರೆ ಇರೋದ್ರಿಂದ ವೀರ್ಯಾಣು ವೃಷಣಗಳಲ್ಲೇ ತೊಂದರೆ ಇರುತ್ತೆ. ಇದಕ್ಕೆ ಕೂಡ ಹಲವಾರು ಕಾರಣಗಳಿರುತ್ತೆ. ಇಂಥ ಸಮಯದಲ್ಲಿ ನಾವು ಅವ್ರಿಗೆ ಯಾವ ರೀತಿ ಚಿಕಿತ್ಸೆ ಕೊಡೋದಕ್ಕೆ ಸಾಧ್ಯವಾಗತ್ತೆ. ಹಾಗಾಗಿ ಈ ದಂಪತಿಗಳಲ್ಲಿ ನಾವು ಹೇಳಿದಾಗ ಇದು ನನ್ನ ತೊಂದರೆ, ಇದು ನಿನ್ನ ತೊಂದರೆ, ಅಥವಾ ಇದು ಪುರುಷನ ತೊಂದರೆ, ಸ್ತ್ರೀ ತೊಂದರೆ ಅನ್ನೋ ಭಾವನೆ ಇಟ್ಕೊಳ್ಳದೆ ದಂಪತಿಗಳ ಒಟ್ಟು ತೊಂದರೆ, ಅವರಿಬ್ಬರಲ್ಲಿ ನಾವು ತೊಂದರೆ ಸರಿಪಡಿಸಿದಾಗ ಅವರಿಗೆ ಗರ್ಭಧಾರಣೆ ಆಗೋದಕ್ಕೆ ನಾವು ಯಾವ ರೀತಿ ಅವ್ರಿಗೆ ಸಹಾಯ ಮಾಡ್ಬೋದು ಅನ್ನೋದು ಕೂಡ ನಮಗೆ ಸರಿಯಾದ ಅರಿವಿಗೆ ಬರುತ್ತೆ. ಪುರುಷನಲ್ಲಿ ಒಂದು ವೇಳೆ ಈ ಥರ ಏನಾದರೂ ತೊಂದರೆಗಳಾಗಿದ್ದಾಗ ಕೆಲವು ಕಿಬ್ಬೊಟ್ಟೆ ಸ್ಕ್ಯಾನಿಂಗ್ ಇರ್ಬೋದು, ಜನನಾಂಗದ ಸ್ಕ್ಯಾನಿಂಗ್ ಇರ್ಬೋದು, ಇನ್ನೇನಾದರೂ ಒಂದು ಮೂತ್ರನಾಳದ ತೊಂದರೆ, ಪ್ರಾಸ್ಟೇಟ್ನ ಗ್ರಂಥಿಗಳ ತೊಂದರೆ, ಅಥವಾ ಅವರಲ್ಲಿ ಕೆಲವು ಹಾರ್ಮೋನುಗಳ ತೊಂದರೆ, ಸ್ತ್ರೀ ಆಗಿರಲಿ ಪುರುಷರಾಗಿರಲಿ ಕೆಲವು ಹಾರ್ಮೋನುಗಳು, ಥೈರಾಯ್ಡ್ ಹಾರ್ಮೋನ್ ಇರ್ಬೋದು, ಪ್ರೊಲ್ಯಾಕ್ಟಿನ್ ಹಾರ್ಮೋನ್ ಇರ್ಬೋದು, ಕೆಲವು ಪಿಟ್ಯುಟರಿ ಹಾರ್ಮೋನ್ಸು ಅಥವಾ ಟೆಸ್ಟೋಸ್ಟಿರೋನ್, ಈ ರೀತಿ ಎಲ್ಲ ಹಾರ್ಮೋನುಗಳ ತೊಂದರೆಗಳನ್ನು ನಾವು ಕಂಡುಹಿಡಿದು ಅದು ಕೂಡ ಕೆಲವು ಸಲ ಈ ಬಂಜೆತನಕ್ಕೆ ಕಾರಣ ಆಗತ್ತೆ. ಹಾಗಾಗಿ ರಕ್ತಮೂತ್ರ ಪರೀಕ್ಷೆ, ಸ್ಕ್ಯಾನಿಂಗ್ ಪರೀಕ್ಷೆ, ಮತ್ತು ಇನ್ನೂ ಹೆಚ್ಚಿನ ಪರೀಕ್ಷೆಗಳು ಬೇಕಾದಾಗ ಬಯಾಪ್ಸಿಗಳು ಮಾಡುವಂಥದ್ದಾಗಲಿ, ಅಥವಾ ಒಂದು ಫೈನ್ ನೀಡಲ್ ಆಸ್ಪಿರೇಷನ್ ಟೆಸ್ಟ್ ಅಂತ ಹೇಳಿಬಿಟ್ಟು FNAC ಅಂತ ಆ ಥರ ಪರೀಕ್ಷೆಗಳು, ಇವೆಲ್ಲ ಪರೀಕ್ಷೆಗಳು ನಮಗೆ ಈ ಆಧುನಿಕವಾಗಿ ತಂತ್ರಜ್ಞಾನಗಳು, ವೈದ್ಯಕೀಯ ಬೆಳವಣಿಗೆಗಳಿಂದ ಬಹಳಷ್ಟು ನಾವು ಪರೀಕ್ಷೆಗಳು ಸಾಧ್ಯತೆಗಳಿದೆ. ಹಾಗೆ ಬಹಳಷ್ಟು ಚಿಕಿತ್ಸೆ ಕೊಡೋದಕ್ಕೆ ಕೂಡ ನಮಗೆ ಸಾಧ್ಯತೆಗಳಿದೆ. ಈ ಚಿಕಿತ್ಸೆಗಳನ್ನು ನಾವು ಯಾವ ರೀತಿ ಕೊಡ್ಬೋದು ಅನ್ನೋದನ್ನು ಮೊದಲು ನಾವು ಪ್ರಾಬ್ಲಮ್ ಏನು ಅಥವಾ ಸಮಸ್ಯೆ ಏನು ಅಂತ ಕಂಡುಹಿಡಿದಾಗ ಮಾತ್ರ ನಮಗೆ ಗೊತ್ತಾಗುತ್ತೆ. ಹಾಗಾಗಿ ಇದು ಎಲ್ಲ ಪರೀಕ್ಷೆಗಳ ಬಗ್ಗೆ ಸರಿಯಾದ ಒಂದು ಅರಿವು ಬೆಳೆಸ್ಕೊಂಡು, ಸುಮ್ಮನೆ ಯಾಕೋ ಇದ್ರೊಳಗೇನೋ ಹೇಳಿದ್ದಾರೆ, ಇಂಟರ್ನೆಟ್ಟಲ್ಲಿ ಏನೋ ಬಂದಿದೆ, ಇದು ಬಂದಿದೆ, ಬರೀ ಒಂದು ನಕಾರಾತ್ಮಕ ವಿಷಯಗಳನ್ನು ಮಾತ್ರ ಅವರಿಗೆ ಹೋಲಿಸ್ಕೊಂಡು ಇದರಿಂದ ತೊಂದರೆ ಆಗತ್ತೆ ಅನ್ನೋ ಒಂದು ತಪ್ಪು ಭಾವನೆಗಳನ್ನು ಇಟ್ಕೊಳ್ಳದೆ ನೇರವಾಗಿ ವೈದ್ಯರಲ್ಲಿಗೆ ಬಂದು ಚಿಕಿತ್ಸೆ ಪಡ್ಕೊಂಡಾಗ ಖಂಡಿತವಾಗ್ಲೂ ಕೂಡ ಬಹಳಷ್ಟು ಜನರಲ್ಲಿ ಗರ್ಭಧಾರಣೆ ತೊಡಕುಗಳನ್ನು ನಿವಾರಿಸಿ ಅದಕ್ಕೆ ಸೂಕ್ತವಾದ ಚಿಕಿತ್ಸೆನ ನಾವು ಕೊಡಕ್ಕೆ ಸಾಧ್ಯವಾಗುತ್ತೆ.